ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಗ್ರೇಡ್ 6 ಸಿರಿಗನ್ನಡ ಪೊಯಮ್ 2 ಮಂಗಳ ಗ್ರಹದಲ್ಲಿ ಪುಟ್ಟಿ ಪದ್ಯ 2 ಪಠ್ಯಪುಸ್ತಕದ ಸಂಪೂರ್ಣ ಅಭ್ಯಾಸಗಳು ಮತ್ತು ಉತ್ತರಗಳನ್ನು ನೋಡೋಣ. ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ವಿತ್ ಆನ್ಸರ್ಸ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ನೋಡೋಣ. ಮಂಗಳ ಗ್ರಹದಲ್ಲಿ ಪುಟ್ಟಿ ಕೃತಿಕಾರರ ಪರಿಚಯ. ಬರೆದಿರೋರು ಕವಿ C.M. ಗೋವಿಂದ ರೆಡ್ಡಿ. ಅವರ ಜನನ ಸ್ಥಳ ಅಂದರೆ ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯಪುರ ಗ್ರಾಮ. ಜನಾಂಕ 11/8/1958. ಇದು ಅವರ ಕವಿ ಪರಿಚಯ. ಈ ಪದ್ಯದ ಆಶಯ ಏನಿದೆ ಅಂದರೆ, ಮಕ್ಕಳ ಕಲ್ಪನಾ ಶಕ್ತಿಗೆ ರೆಕ್ಕೆ ಕಟ್ಟಿ ಪರಿಸರ ಸಂರಕ್ಷಣೆಯ ಜಾಗೃತಿ ಮೂಡಿಸುವುದು ಈ ಪದ್ಯದ ಮುಖ್ಯ ಉದ್ದೇಶವಾಗಿದೆ. ಮಂಗಳ ಗ್ರಹಕ್ಕೆ ಬಂದ ದುರಂತದ ಕಥೆಯ ಮೂಲಕ ನಮ್ಮ ಭೂಮಿಯ ಹಸಿರನ್ನು ಉಳಿಸಬೇಕಾದ ಅನಿವಾರ್ಯತೆಯನ್ನು ಕವಿ ಇಲ್ಲಿ ತಿಳಿಸಿದ್ದಾರೆ. ಇದು ಈ ಪದ್ಯದ ಆಶಯ. ಓಕೆನಾ? ಬನ್ನಿ ಎಕ್ಸಸೈಸ್ ಪಾರ್ಟ್ನ ನೋಡೋಣ. ಅಭ್ಯಾಸ ಚಟುವಟಿಕೆಯನ್ನು ನೋಡೋಣ. ಪದಗಳ ಅರ್ಥ. ಹರುಷ ಅಂದರೆ ಸಂತೋಷ, ಆನಂದ. ಧರೆ ಅಂದರೆ ಭೂಮಿ ಅಥವಾ ಪೃಥ್ವಿ. ನೆಕ್ಸ್ಟ್ ಮಂಗಳ ಗ್ರಹದ ಬಯಲು ಪ್ರದೇಶ. ಮಂಗಳ ಅಂದರೆ ಬಣಬಣಗುಟ್ಟು ಅಂದರೆ ಖಾಲಿಯಾಗಿರೋದು. ದುರಂತ ಅಂದರೆ ಕಷ್ಟ ಅಥವಾ ದುಃಖದಲ್ಲಿ ಕೊನೆಗೊಳ್ಳುವ ಘಟನೆ. ದುರಂತ ಕಥೆ. ಢವಢವಗುಟ್ಟು ಭಯದಿಂದ ಹೃದಯ ಜೋರಾಗಿ ಹೊಡೆದುಕೊಳ್ಳುವುದನ್ನು ನಾವು ಢವಢವಗುಟ್ಟು ಅಂತ ಕರಿತೀವಿ. ಢವಢವ ಹೃದಯ ಜೋರಾಗಿ ಹೊಡೆಯುವ ಶಬ್ದ. ಈಗ ಪಾಠದ ಅಭ್ಯಾಸಗಳು ಅಂದರೆ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ನ ನೋಡೋಣ. ಬಿಟ್ಟ ಸ್ಥಳವನ್ನು ತುಂಬಿರಿ. ಫಿಲ್ ಇನ್ ದ ಬ್ಲಾಂಕ್ಸ್. ಪ್ರಶ್ನೆ 1. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತು. ಏನು ಬಂತು? ರೆಕ್ಕೆ. ಸರಿಯಾದ ಉತ್ತರ ರೆಕ್ಕೆ. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು. ಮಡಿಲನು. ಸರಿಯಾದ ಉತ್ತರ ಮಡಿಲನು ಸೇರಿದಳು. 3ನೇ ಕ್ವಶನ್. ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ. ಕಥೆಯನು ಕೇಳಿ ತಿಳಿ. 4th ಒನ್. ಹಸಿರನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವೆಂದಳು ಈ ಡ್ಯಾಶ್. ಧರೆಯ ಸರಿಯಾದ ಉತ್ತರ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. 1 ಸೆಂಟೆನ್ಸ್. ಓಕೆ. ಫಸ್ಟ್ ಕ್ವಶನ್. ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು? ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. ಓಕೆ. ನೆಕ್ಸ್ಟ್ ಒನ್. ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು? ಸರಿಯಾದ ಉತ್ತರ ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ನಂಗಳಕ್ಕೆ ಸೇರಿದಳು. ಮಂಗಳ ಅಂದರೆ ಮಂಗಳ ಗ್ರಹಕ್ಕೆ ಸೇರಿದಳು. 3ನೇ ಪ್ರಶ್ನೆ. ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು? ಪುಟ್ಟಿ ಯೋಗಿಗೆ ಏನಂತ ಕೇಳ್ತಾಳೆ? ಉತ್ತರ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು. 4th ಕ್ವಶನ್. ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು? ಉತ್ತರ ಆಗಿನ ಜನತೆಯು ಕಾಡನ್ನು ಕಟ್ಟಲು ಮರಗಳನ್ನು ಕಡಿದು ಹಾಕಿದರು. ಇದರಿಂದ ಬರ ಬಂದಿತು. ಇನ್ನು ಸಿಂಪಲ್ ಆಗಿ ಬರಿಬೇಕಂದ್ರೆ, ಜನರು ನಾಡನ್ನು ಕಟ್ಟಲು ಮರಗಳನ್ನು ಕಡಿದುದರಿಂದ
ಬರ ಬಂದಿತು. ಅಷ್ಟು ಕೂಡ ಬರಿಬೋದು, ಬಿಕಾಸ್ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಲ್ವಾ, ಅದಕ್ಕೆ. 5th ಕ್ವಶನ್, ಪುಟ್ಟಿ ಜನರನ್ನು ಏನನ್ನು ಉಳಿಸಲು ಬೇಡಿದಳು. ಸಾರಿ, 1 ಸೆಕೆಂಡ್. 5th ಕ್ವಶನ್, ಪುಟ್ಟಿ ಜನರನ್ನು ಏನನ್ನು ಉಳಿಸಲು ಬೇಡಿದಳು. ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು. ಹಸಿರನ್ನ ಉಳಿಸಿ ಅಂತ ಬೇಡಿದಳು. 6th ಕ್ವಶನ್, ಪುಟ್ಟಿಗೆ ಏನು ಮಾಡುವುದೆಂದರೆ ಬಲು ಇಷ್ಟ. ಪುಟಾಣಿ ಪುಟ್ಟಿಗೆ ಆಗಸದಲ್ಲಿ ಹಾರುವುದೆಂದರೆ ಬಲು ಇಷ್ಟ. ಸರಿಯಾದ ಉತ್ತರ ಅದು. 7th ಒನ್, ಪುಟ್ಟಿಯ ಮನಸ್ಸಿಗೆ ಹೆಚ್ಚಿನ ಹರುಷ ಉಂಟಾಗಲು ಕಾರಣವೇನು. ಒಂದಿನ ಇದ್ದಕ್ಕಿದ್ದಂತೆ ತನಗೆ ಹಕ್ಕಿಯ ಹಾಗೆ ಹಾರಲು ರೆಕ್ಕೆಯು ಬಂದಿದ್ದರಿಂದ ಪುಟ್ಟಿಯ ಮನಸ್ಸಿಗೆ ಹೆಚ್ಚಿನ ಹರುಷ ಉಂಟಾಯಿತು. ಇದೇ ಕಾರಣ. ಓಕೆ. 8th ಕ್ವೆಶ್ಚನ್, ನಾನು ಕೆಲವು ಓನ್ ಕ್ವೆಶನ್ಸ್ನ ನಿಮಗೆ ಆ್ಯಡ್ ಮಾಡಿದ್ದೀನಿ, ನೀವು ಯೂಸ್ ಮಾಡ್ಕೊಳ್ಬೋದು. 8th ಕ್ವೆಶ್ಚನ್, ಚಂದ್ರನ ಮೇಲೆ ನಿಂತು ನೋಡಿದಾಗ ನಮ್ಮ ಧರೆ ಹೇಗೆ ಕಂಡಿತು. ಚಂದ್ರನ ಮೇಲೆ ನಿಂತು ನೋಡಿದಾಗ ನಮ್ಮ ಧರೆ ಭೂಮಿ ಹೇಗೆ ಕಾಣ್ತಾ ಇತ್ತು ಅಂದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು. ಸರಿಯಾದ ಉತ್ತರ ಇಷ್ಟು ಬರೆದ್ರೆ ಸಾಕು, ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು, ಅಷ್ಟೇ. ನೆಕ್ಸ್ಟ್ 9th ಕ್ವೆಶ್ಚನ್, ಮಂಗಳ ಗ್ರಹದಲ್ಲಿ ಪುಟ್ಟಿ ಕಂಡ ಹೆಬ್ಬಂಡೆಯ ಹೆಸರೇನು. ಅಲ್ಲಿ ಹೆಬ್ಬಂಡೆಯನ್ನು ನೋಡ್ತಾಳಲ್ಲ, ಆ ಹೆಬ್ಬಂಡೆಯ ಹೆಸರೇನು. ಮಂಗಳ ಗ್ರಹದಲ್ಲಿ ಪುಟ್ಟಿ ಕಂಡ ಹೆಬ್ಬಂಡೆಯ ಹೆಸರು ಯೋಗಿ. ಅದೆಸರೇ ಯೋಗಿ. ಓಕೆ. 10th ಕ್ವೆಶ್ಚನ್, ಮಂಗಳ ಗ್ರಹವು ಹೇಗೆ ಕಾಣಿಸುತ್ತಿತ್ತು. ಉತ್ತರ, ಮಂಗಳ ಗ್ರಹವು ಕೆಂಪಾಗಿ ಬಣಬಣಗುಟ್ಟುತ್ತಾ ಯಾವುದೇ ಜೀವವಿಲ್ಲದೆ ಖಾಲಿಯಾಗಿ ಕಾಣಿಸುತ್ತಿತ್ತು. ಓಕೆ. ನೆಕ್ಸ್ಟ್ ಮೇನ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಕ್ವೆಶ್ಚನ್, ಮಂಗಳ ಗ್ರಹಕ್ಕೆ ಬಂದ ಇಂಥ ಸ್ಥಿತಿಗೆ ಅಥವಾ ದುರಂತಕ್ಕೆ ಕಾರಣವೇನು ಎಂದು ಯೋಗಿ ಬಂಡೆ ಹೇಳಿತು. ಕಾರಣವೇನು ಅಂತ ಯೋಗಿ ಬಂಡೆ ಹೇಳಿತು. ಉತ್ತರ, ಹಿಂದೊಂದು ಕಾಲದಲ್ಲಿ ಮಂಗಳ ಗ್ರಹದಲ್ಲೂ ಜೀವಜಲ ಮತ್ತು ಹಸಿರು ಮರಗಳು ಇದ್ದವು. ಆದರೆ ಅಲ್ಲಿನ ಜನತೆಯು ತಮ್ಮ ನಾಡನ್ನು ಕಟ್ಟಲು ಮರಗಳನ್ನೆಲ್ಲ ಕತ್ತರಿಸಿದರು. ಇದರಿಂದ ಅಲ್ಲಿ ಮಳೆ ಬೆಳೆ ಕಾಣದೆ ಜೀವಗಳೆಲ್ಲ ಅಳಿದು ಹೋದವು ಎಂದು ಯೋಗಿ ಬಂಡೆಯು ಕಣ್ಣೀರು ಸುರಿಸುತ್ತಾ ತನ್ನ ದುರಂತ ಕಥೆಯನ್ನು ಹೇಳಿತು. ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ಮಂಗಳ ಗ್ರಹದ ಸ್ಥಿತಿಯನ್ನು ಕಂಡು ಪುಟ್ಟಿ ಏನು ತೀರ್ಮಾನಿಸಿದಳು. 1 ಸೆಕೆಂಡ್. ಉತ್ತರ, ಮಂಗಳ ಗ್ರಹದ ಬಣಬಣಗುಟ್ಟುವ ಬಯಲನ್ನು ಕಂಡು ಪುಟ್ಟಿಯ ಎಳೆ ಹೃದಯವು ಭಯದಿಂದ ಢವಢವಗುಟ್ಟಿತು. ತಮ್ಮ ಭೂಮಿಗೂ ಇಂಥ ಸ್ಥಿತಿ ಬರಬಾರದು ಎಂದುಕೊಂಡು ಭೂಮಿಯ ಹಸಿರನ್ನು ಅಳಿಯದಂತೆ ಗಿಡಮರ ಬೆಳೆಸಿ ಉಳಿಸಬೇಕೆಂದು ಅವಳು ತೀರ್ಮಾನಿಸಿದಳು. ಗಿಡಮರಗಳನ್ನು ಬೆಳೆಸಿ ಹಸಿರನ್ನು ಉಳಿಸಬೇಕೆಂದು ತೀರ್ಮಾನಿಸಿದಳು. ಓಕೆನಾ. ನೆಕ್ಸ್ಟ್ ಮೇನ್, ಪ್ರಾಸಪದ ಬರೆಯಿರಿ, ಅಂದರೆ ರೈಮಿಂಗ್ ವರ್ಡ್ಸ್. ಪೊಯಮಲ್ಲಿರೋ ರೈಮಿಂಗ್ ವರ್ಡ್ಸ್ ಬರಿಬೇಕು. ಇಷ್ಟ ಕಷ್ಟ, ಹಾರಿದಳು ಸೇರಿದಳು, ನೋಡಿದರೆ ನಮ್ಮ ಧರೆ, ಹೆಬ್ಬಂಡೆ ಬಂದೆ. ಇದೆಲ್ಲ ಪೊಯಮಲ್ಲಿ ಇರೋ ರೈಮಿಂಗ್ ವರ್ಡ್ಸ್, ಪ್ರಾಸಪದಗಳು. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಓಕೆ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಇದು ಒಂದು ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಮಳೆ ಬೆಳೆ ಕಾಣದೆ ಜೀವಿಯು ಅಳದು ಬಂದಿತು ನಮಗೆ ಇಂಥ ಸ್ಥಿತಿ. ನಮ್ಮ ಭೂಮಿಯಲ್ಲಿ ಗಿಡಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಓಕೆ. ಇದು ಪದ್ಯ ಭಾಗ ಪೂರ್ಣಗೊಳಿಸಿ. ಓಕೆನಾ. ನೆಕ್ಸ್ಟ್ ಮೇನ್ ನೋಡೋಣ. ಈಗ ಬಂದು ವ್ಯಾಕರಣ ಅಂಶಗಳು ಬರುತ್ತೆ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕವನ್ನ ಗುರುತಿಸಿ. ಉದಾಹರಣೆ ಕೊಟ್ಟಿದ್ದಾರೆ ಅವರು.
ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ. ಇದರಲ್ಲಿ ಅಪಾರ ಅನ್ನೋದು ಗುಣವಾಚಕ. ಅಂದರೆ ಇಟ್ ಟೆಲ್ಸ್ ಮೋರ್ ಅಬೌಟ್ ನೌನ್. ಅಂದರೆ ನಿಮಗೆ ನಾಮಪದದ ವಿಶೇಷವನ್ನು ತಿಳಿಸುತ್ತದೆ. ಅದೇ ಗುಣವಾಚಕ. ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ ಇದರಲ್ಲಿ ಇಂಗ್ಲೀಷ್ನಲ್ಲಿ. ಫಸ್ಟ್ ಒನ್, ರಫೀಕ್ನದು ದೊಡ್ಡ ಮನೆ. ಎಂಥ ಮನೆ? ದೊಡ್ಡ ಮನೆ. ಅದಕ್ಕೆ ದೊಡ್ಡ ಅನ್ನೋದು ಗುಣವಾಚಕ. ಅವಳಿಗೆ ಹಸಿರು ಬಣ್ಣ ಇಷ್ಟ. ಯಾವ ಬಣ್ಣ ಇಷ್ಟ? ಹಸಿರು ಬಣ್ಣ. ಸೊ ಉತ್ತರ ಹಸಿರು ಗುಣವಾಚಕ. ಬಣ್ಣ ಯಾವುದ್ರಲ್ಲಿದೆ? ಹಸಿರಾಗಿದೆ ಅದಕ್ಕೆ. ನೆಕ್ಸ್ಟ್ 3ನೇ ಕ್ವಶನ್, ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು. ಮತ್ತೆ ಇದರಲ್ಲಿ ಕಲರ್ಸ್ ಬರ್ತದೆ. ಕೆಂಪು ಅನ್ನೋದು ಗುಣವಾಚಕ. ನೆಕ್ಸ್ಟ್ ಮೇನ ನೋಡೋಣ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ಸಂಖ್ಯಾವಾಚಕವನ್ನು ಗುರುತಿಸಿ. ಸಂಖ್ಯಾವಾಚಕ ಅಂದರೆ ಸಂಖ್ಯೆಯನ್ನು ಹೇಳುತ್ತೆ, ನಂಬರ್ಸ್. ಅದರಲ್ಲಿ ಯಾವುದು ನಂಬರ್ಸ್ ಹೇಳುತ್ತೋ ಅದೇ ಸಂಖ್ಯಾವಾಚಕ. ಮೊದಲನೇದು, ಡೇವಿಡ್ ಊರಿನಲ್ಲಿ. 1 ಸೆಕೆಂಡ್. ಮೊದಲನೇ ಕ್ವಶನ್ ನೋಡೋಣ. ಡೇವಿಡ್ ಊರಿನಲ್ಲಿ 100 ಹಸುಗಳಿವೆ. ಇದರಲ್ಲಿ ಯಾವುದು ಸಂಖ್ಯಾವಾಚಕ? 100, ಬಿಕಾಸ್ ಅದೇ ನಂಬರ್ ಹೇಳತ್ತಲ್ವಾ, 100. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಪೂರ್ಣಚಂದ್ರನು ಬೆಳಗ್ಗೆ 5 ಗಂಟೆಗೆ ಏಳುತ್ತಾನೆ. ಇದರಲ್ಲಿ 5 ಅನ್ನೋದು ಸಂಖ್ಯಾವಾಚಕ. 3ನೇ ಕ್ವಶನ್, ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತು. ಉತ್ತರ 1. 1 ಅನ್ನೋದು ಸಂಖ್ಯಾವಾಚಕ, ಸಂಖ್ಯೆಯನ್ನ ಹೇಳುತ್ತೆ. ಓಕೆ, ಇದೆಲ್ಲ ಸಂಖ್ಯಾವಾಚಕಗಳಾಗುತ್ತೆ. ನಂತರ ಅಷ್ಟೇ, ಈ ಎಕ್ಸಸೈಸ್ಗಳು ಅಂದರೆ ಪಠ್ಯಪುಸ್ತಕದಲ್ಲಿರುವ ಅಭ್ಯಾಸಗಳಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆ ಯಾವುದೇ ಚಾಪ್ಟರ್ ಬಗ್ಗೆ ಇಲ್ಲ, ಯಾವುದೇ ನಿಮಗೆ ಗ್ರೇಡ್ ಆಗಿದ್ರೂ ಪರವಾಗಿಲ್ಲ, ನಿಮಗೆ ಲೆಸನ್ದು ಏನದು ಅಭ್ಯಾಸ ಚಟುವಟಿಕೆ, ಅಭ್ಯಾಸಗಳು, ಗ್ರಾಮರ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.